ಪಾಕಿಸ್ತಾನದಲ್ಲಿ ಚೀನಾದ ಕಾಲ್ ಸೆಂಟರ್ ಅನ್ನೇ ಲೂಟಿ ಮಾಡಿಬಿಟ್ಟಿದ್ದಾರೆ ಅಲ್ಲಿನ ಜನ. ಕೈಗೆ ಸಿಕ್ಕಿದ್ದನ್ನು ದೋಚಿಕೊಂಡು ಪಾಕಿಸ್ತಾನಿಗಳು ಪರಾರಿಯಾಗಿಬಿಟ್ಟಿದ್ದಾರೆ. ಅಲ್ಲಿ ಇಸ್ಲಾಮಾಬಾದ್ನಲ್ಲಿ ಚೀನಾದ ಕಾಲ್ ಸೆಂಟರ್ ಇತ್ತು. ಆ ಕಾಲ್ ಸೆಂಟರ್ಗೆ ನುಗ್ಗಿದವರೇ. ಅದರಲ್ಲಿನೇ ಲ್ಯಾಪ್ಟಾಪ್ ಇತ್ತು, ಕಂಪ್ಯೂಟರ್ಗಳಿತ್ತು, ಪೀಠೋಪಕರಣ ಇತ್ತು. ಕೈಗೆ ಅವ್ರಿಗೆ ಏನೇನು ಸಿಗುತ್ತೋ ಅದನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಒಂದು ವಿಡಿಯೋ ಇಲ್ಲಿ ವೈರಲ್ ಆಗಿದೆ. ಅದರದ್ದೇ ಅಂತ ಈ ವಿಡಿಯೋ ಹೇಳ್ತಾ ಇದೆ. ಇಲ್ಲಿ ಇರಲಿ, ಹಣ ಇಲ್ಲದೇ ಪಾಕಿಸ್ತಾನದ ಜನ ಇಲ್ಲಿ ಲೂಟಿ ಮಾಡಿಬಿಟ್ರಾ? ಸಾಮಾಜಿಕ ಮಾಧ್ಯಮದಲ್ಲಂತೂ ಈ ಒಂದು ವಿಡಿಯೋ ಇಲ್ಲಿ ವೈರಲ್ ಆಗಿದೆ. ಇಸ್ಲಾಮಾಬಾದ್ನ ಸೆಕ್ಟರ್ F11ನಲ್ಲಿ ಒಂದು ಕಾಲ್ ಸೆಂಟರ್ ಇದೆ. ಈ ಕಾಲ್ ಸೆಂಟರ್ ಚೀನಾದ ಕಂಪನಿಯೊಂದಕ್ಕೆ ಸಂಬಂಧಪಟ್ಟಂಥ ಕಾಲ್ ಸೆಂಟರ್ ಇದು. ಚೀನಿ ಉದ್ಯೋಗಿಗಳು ಸೇರಿದಂತೆ ಕೆಲವು ಸ್ಥಳೀಯರು ಇಲ್ಲಿ ಕೆಲಸ ಮಾಡ್ತಾಯಿದ್ರು. ಇತ್ತೀಚೆಗೆ ಈ ಕಾಲ್ ಸೆಂಟರ್ ಮೇಲೆ ವಂಚನೆ ಆರೋಪ ಒಂದು ಕೇಳಿಬರುತ್ತೆ. ಇದರ ಮೇಲೆ ಏನು ಮಾಡ್ತಾರೆ, ಅಧಿಕಾರಿಗಳು ಮೊದಲಿಗೆ ರೇಡ್ ಮಾಡ್ತಾರೆ, ಕೆಲವರನ್ನು ಅರೆಸ್ಟ್ ಮಾಡ್ತಾರೆ. ಇದರಿಂದ ಕಾಲ್ ಸೆಂಟರ್ ತಾತ್ಕಾಲಿಕವಾಗಿ ಕ್ಲೋಸ್ ಆಗಿದ್ದು. ಏನೋ ಇಲ್ಲಿ ಮೋಸ ಆಗಿದೆಯಂತೆ, ವಂಚನೆ ಆಗಿದೆಯಂತೆ, ರೇಡ್ ಆಗಿಬಿಟ್ಟಿತ್ತಂತೆ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದನ್ನು ಟೆಂಪ್ರರಿಯಾಗಿ ಕ್ಲೋಸ್ ಆಗಿತ್ತದು. ಇದನ್ನೇ ಕಾಯ್ಕೊಂಡಿದ್ದಂಥ ಪಾಕಿಗಳು ಕಚೇರಿಗೆ ನುಗ್ಗಿ ಲೂಟಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿ तो देख सकती है जो चाइनीज कॉल सेंटर आए थे इन्वेस्टमेंट वाले और इस तरह के कॉल सेंटर आए थे ना, ये वो है सब जी। ये आज FIA ने छापा मारा है। लड़कों ने कहा कि जी तो दोस्तों F11 के